PKL ಅಭಿಮಾನಿಗಳಿಗೆ ಸ್ಯಾಡೆಸ್ಟ್ ನ್ಯೂಸ್ ಮಗ ಇದು. ಈ ಒಂದು ಸೀಸನ್ನು ದೀಪಾವಳಿ ಟೈಮಲ್ಲೇ, ಈ ಹಬ್ಬದ ಟೈಮಲ್ಲೇ 2 ಪ್ಲೇಯರ್ಸು ಡೆತ್ ಆಗಿದ್ದಾರೆ. ಸೊ ಡೆತ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ದೀಪಾವಳಿ ಹಬ್ಬನೇ ಅಂತಲೂ ಇಲ್ಲ, ಯಾವಾಗ ಬೇಕಿರೋ ಬರ್ಬೋದು. ಬಟ್ ಇದು ಬ್ಯಾಡ್ ನ್ಯೂಸ್. ಇಲ್ಲಿ ನೋಡ್ತಾ ಇದ್ದೀರಾ, 2 ಸ್ಯಾಡ್ ನ್ಯೂಸ್ ಫಾರ್ ಕಬಡ್ಡಿ ಫ್ಯಾಮಿಲಿ ಆನ್ ದಿವಾಲಿ ಡೇ. ಎ ಬಲಭಾರತಿ, ಎ ರೈಸಿಂಗ್ ಸ್ಟಾರ್ ಫ್ರಮ್ ತಮಿಳ್ನಾಡು ಅಂಡ್ YKS ಯುಮವಾ ಪ್ಲೇಯರ್ ಇಸ್ ನೋ ಮೋರ್. ಬಟ್ ಡೆತ್ ಆಗಿರೋದಕ್ಕೆ ಏನು ರೀಸನ್ ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಸೀಸನ್ ಯುಮವಾ ಪ್ಲೇಯರ್ ಇವರು ಡೆತ್ ಆಗಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ವೇದಾಂತ್ ದೇವಾಡಿಗ, ಅಸಿಸ್ಟೆಂಟ್ ಮ್ಯಾನೇಜರ್ ಆಫ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿತ್ ದ ಟೀಮ್ ಇನ್ ದಿ PKL ಸೀಸನ್ 12 ಪಾಸ್ಡ್ ಅವೇ. ಇವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಅಸಿಸ್ಟೆಂಟ್ ಮ್ಯಾನೇಜರು. ಸೊ ಇವರು ಕೂಡ ಡೆತ್ ಆಗಿದ್ದಾರೆ. ಇವರು ಕೂಡ ರೀಸನ್ ಏನಂತ ಗೊತ್ತಿಲ್ಲ. ಓಕೆ, ಬಟ್ ಇದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೆಸ್ಟ್ ಇನ್ ಪೀಸ್ ಬಾಯ್ಸ್ ಅನ್ಸುತ್ತೆ, ಕಾಮೆಂಟ್ ಮಾಡಿ. ಆ್ಯಂಡ್ PKL 2025ರಲ್ಲಿ ಇಲ್ಲಿವರೆಗೂ ಆಗಿರೋ ಮ್ಯಾಚಸ್ಗಳಲ್ಲಿ ಟಾಪ್ 10 ರೇಡರ್ಸ್ ಆ್ಯಂಡ್ ಟಾಪ್ 10 ಡಿಫೆಂಡರ್ಸ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ದೇವಾಂಗ್ ದಲಾಲ್ ಫಸ್ಟ್ ಇದ್ದಾರೆ ಮಗ. ಇವರು ಅವಾಗಿಂದನೂ ಈ ಒಂದು ಪೊಸಿಷನ್ನ ಬಿಟ್ಕೊಟ್ಟಿಲ್ಲ ಯಾರಿಗೂ ಕೂಡ. 16 ಮ್ಯಾಚಸಲ್ಲಿ 271 ಪಾಯಿಂಟ್ನ ತಗೊಂಡಿದ್ದಾರೆ. ಅಯಾನ್ ಲೋಚಾಬ್ ಅವರು ಕೂಡ ರೇಸಲ್ಲಿದ್ದಾರೆ. ಬಟ್ ಅವ್ರಿಗೂ ಇವ್ರಿಗೂ ತುಂಬ 60 ಪಾಯಿಂಟ್ ಡಿಫ್ರೆನ್ಸ್ ಇರೋದು. ಆಲ್ಮೋಸ್ಟ್ 16 ಮ್ಯಾಚಸಲ್ಲಿ 213 ಪಾಯಿಂಟು. ಅರ್ಜುನ್ ದೇಸ್ವಾಲ್ ಅವರು 17 ಮ್ಯಾಚಸಲ್ಲಿ 189 ಟ್ಯಾಕಲ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ, ರೈಡಿಂಗ್ ಪಾಯಿಂಟು. ಆ್ಯಂಡ್ ನಮ್ಮ ಬೆಂಕಿ ಭರತ್ ಅವರು ಮಾಜಿ ಪ್ಲೇಯರು, ನಮ್ಮ ಬೆಂಗಳೂರು ಬುಲ್ಸ್ಗೆ 17 ಮ್ಯಾಚಸಲ್ಲಿ 157 ಪಾಯಿಂಟು. ಆ್ಯಂಡ್ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿ ಅಲಿರೀಜಾ ಅಪ್ಪತ್ ಬಾಂಧವ 16 ಮ್ಯಾಚಸಲ್ಲಿ 156 ಪಾಯಿಂಟ್ನ ತಗೊಂಡಿದ್ದಾರೆ. ಆ್ಯಂಡ್ ಆಶು ಮಲಿಕ್ ಅವರು 12 ಮ್ಯಾಚಸಲ್ಲಿ 146. ಬಟ್ ಆಶು ಮಲಿಕ್ ಅವರಿಗೆ ತುಂಬ ಮ್ಯಾಚಸ್ ರೆಸ್ಟ್ ಕೊಟ್ಟಿದ್ದಾರೆ. ಬಿಕಾಸ್ ಗೊತ್ತಲ್ಲ, ಅವರು ಟಾಪ್ 12 ಫಿನಿಷ್ ಮಾಡಿದ್ದಾರೆ. ಅದಕ್ಕೋಸ್ಕರ ರೆಸ್ಟ್ ಕೊಟ್ಬಿಟ್ಟು ಇವ್ರನ್ನ ಬೇರೆ ಕಡೆಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಚಾರ. ಆ್ಯಂಡ್ ವಿಜಯ್ ಮಲಿಕ್ ಅವರು 17 ಮ್ಯಾಚಸಲ್ಲಿ 140 ಪಾಯಿಂಟ್ನ ತಗೊಂಡಿದ್ದಾರೆ. ನಿತಿನ್ ಧನ್ಕರ್ ಅವರು 13 ಮ್ಯಾಚಸಲ್ಲಿ 135. ನಿತಿನ್ ಧನ್ಕರ್ ಅವರು ಬೆಂಗಳೂರು ಬುಲ್ಸ್ ವಿರುದ್ಧ ಆಡೋವರೆಗೂ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರದ್ದು ಫಾರ್ಮ್ ಎಲ್ಲ ಫುಲ್ ಬಿದ್ದೋಗ್ಬಿಡ್ತು. ಆ್ಯಂಡ್ ಗಗನ್ ಕೂಡ ನಮ್ಮ ಕನ್ನಡಿಗ 17 ಮ್ಯಾಚಸಲ್ಲಿ 130 ಪಾಯಿಂಟ್ನ ತಗೊಂಡಿದ್ದಾರೆ. ಶಿವಂ ಪಾತಾರೆ 16 ಮ್ಯಾಚಸಲ್ಲಿ 125 ಪಾಯಿಂಟ್ನ ತಗೊಂಡಿದ್ದಾರೆ. ಬಟ್ ಈ ಒಂದು ಲಿಸ್ಟಲ್ಲಿ ಇನ್ನೊಬ್ಬ ರೇಡರ್ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಏನಾದರೂ ಬಂದಿರೋ ಚೆನ್ನಾಗಿರ್ತಾಯಿತ್ತು. ಆಕಾಶ್ ಶೆಂಡೆ ಆ್ಯಂಡ್ ಇನ್ನೊಬ್ರು ಇದಾರಲ್ಲ ಆಶೀಶ್ ಮಲಿಕ್ ಅವ್ರು ಬಂದಿರೋ ಚೆನ್ನಾಗೇ ಇರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ. ಮತ್ತು ಟಾಪ್ 10 ಡಿಫೆಂಡರ್ಸ್ ನೋಡ್ತಾರೆ. ಜೈದೀಪ್ ದಯ್ಯ 16 ಮ್ಯಾಚಸಲ್ಲಿ 63 ಪಾಯಿಂಟ್ನ ತೊಗೊಂಡಿದ್ದಾರೆ, ಗುಡ್ ಮಗ. ಆ್ಯಂಡ್ ನಿತಿನ್ ಕುಮಾರ್ ಅವರು 17 ಮ್ಯಾಚಸಲ್ಲಿ 62 ಪಾಯಿಂಟು. ಆ್ಯಂಡ್ ಗೌರವ್ ಖಾದ್ರಿ 16 ಮ್ಯಾಚಸಲ್ಲಿ 50 ಪಾಯಿಂಟು. ನಮ್ಮ ಇನ್ನೊಂದು ಗೂಳಿ ದೀಪಕ್ ಶಂಕರ್ ಸಲಗ, ಇದು ಡಿಫೆಂಡರ್ ಅಲ್ಲ, ಸಲಗ. ಒಬ್ಬೊಬ್ಬರೇ ಹೋಗಿ ಎತ್ತಾಕೊಂಡು ಬರ್ತಾ ಇರ್ತಾರೆ, ಎಂಥ ರೇಡರ್ ಆದರೂ ಕೂಡ. 15 ಮ್ಯಾಚಸಲ್ಲಿ 49 ಪಾಯಿಂಟ್ನ ತಗೊಂಡಿದ್ದಾರೆ. ಆ್ಯಂಡ್ ಫಜಲ್ ಅಟ್ರಾಶಾಲಿ 17 ಮ್ಯಾಚಸಲ್ಲಿ 49. ಆ್ಯಂಡ್ ಸೌರವ್ ನಂದಲ್ ಅದೇ ತಾನೆ 17 ಮ್ಯಾಚಸಲ್ಲಿ 47. ಆ್ಯಂಡ್ ಆಶೀಶ್ ಮಲ್ಲಿಕಾ ಶಾಕ್ ಆಯ್ತು ಇವಾಗ. ಆಶೀಶ್ ಮಲಿಕ್ ಬೇರೆ ಟೀಮು. ಓಕೆ, ಇವರು ಡಿಫೆಂಡರು 15 ಮ್ಯಾಚಸಲ್ಲಿ 47. ಸುನಿಲ್ ಕುಮಾರ್ ಅವರು 16 ಮ್ಯಾಚಸಲ್ಲಿ 45. ನಮ್ಮ ಇನ್ನೊಂದು ಗೂಳಿ ಯೋಗೇಶ್ ದಯ್ಯ 16 ಮ್ಯಾಚಸಲ್ಲಿ 44 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ದಾರೆ. ಸೂಪರ್ ಮಗ. ಇವರು ಜಾಸ್ತಿ 16 ಮ್ಯಾಚಸಲ್ಲಿ ಆಡಿದ್ದಾರೆ. ಬಟ್ ಒಂದು ತುಂಬ ಮ್ಯಾಚಸ್ ಪರ್ಫಾರ್ಮೇ ಮಾಡಿಲ್ಲ. ಮ್ಯಾಚು ಪರ್ಫಾರ್ಮ್ ಮಾಡಿದರೆ ಟಾಪಲ್ಲಿ ಹೋಗ್ಬಿಡ್ತಾಯಿದ್ರು. ಆ್ಯಂಡ್ ಹಿತೇಶ್ ಕಾಡಿಯನ್ 17 ಮ್ಯಾಚಸಲ್ಲಿ 44 ಪಾಯಿಂಟ್ ತಗೊಂಡಿದ್ದಾರೆ. ಇವತ್ತು ಯಾಕೋ ತೂಗುಡಿಸ್ತಾ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದು ಮಗ ಟಾಪ್ 10 ಡಿಫೆಂಡರ್ಸ್ ಮತ್ತು ಟಾಪ್ 10 ರೈಡರ್ಸ್ಗಳು. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ಒಂದು ಲಿಸ್ಟಲ್ಲಿ ಇನ್ನರೆಲ್ಲ ಬರ್ಬೋದು ಅಂತ ಕಾಮೆಂಟ್ ಮಾಡ್ಬೋದು. ಮತ್ತು ಕಾಮೆಂಟ್ ಪಕ್ಕದಲ್ಲಿ ಐಪ್ ಅಂತ ಇರೋದು ಒಳದಕ್ಕೆ ಹೆಚ್ಚಾಕಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದಾವಾಗ ಹೋಗಿ ಜಾಯ್ನ್ ಆಗಿ. ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಇದು ಮಗ PKL ಅಲ್ಲಿ ಅಪ್ಡೇಟ್ ಟು ಟಾಪ್ 10 ಡಿಫೆಂಡರ್ಸ್ ಮತ್ತು ಟಾಪ್ 10 ರೈಡರ್ಸು ಇಲ್ಲಿವರೆಗೂ ಆಗಿರೋ ಮ್ಯಾಚಸ್ಗಳಲ್ಲಿ. ನಿಮ್ಗೇನು ಅನಿಸುತ್ತೆ ಈ ಒಂದು ಲಿಸ್ಟಲ್ಲಿ ಇನ್ನರೆಲ್ಲ ಬರ್ದನೇ ಇರ್ಬೋದು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಆಗಿರೋ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.